ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಚಲವಾದಿ ಹೊಲೆಯ ಬಲಗೈ ಸಮುದಾಯದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಅಭಿವೃದ್ಧಿಗೆ ರೂಪುರೇಷೆಗಳನ್ನು ಸಿದ್ಧಪಡಿಸುವ ಉದ್ದೇಶದಿಂದಾಗಿ ಚಿಕ್ಕಬಳ್ಳಾಪುರ ನಗರದ ಅಂಬಾರಿ ಪ್ಯಾಲೇಸ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಜನಜಾಗೃತಿ ಸಮಾವೇಶದಲ್ಲಿ ಶಿಡ್ಲಘಟ್ಟ ತಾಲೂಕಿನಿಂದ 1000ಕ್ಕೂ ಅಧಿಕ ಜನ ಭಾಗವಹಿಸಿದ್ರು. ಶಿಡ್ಲಘಟ್ಟ ತಾಲೂಕಿನ ವಿವಿಧ ಗ್ರಾಮಗಳಿಂದ ಸಮುದಾಯದ ಸದಸ್ಯರು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಚಿಕ್ಕಬಳ್ಳಾಪುರ ಜಿಲ್ಲಾ ಗೌರವಾಧ್ಯಕ್ಷ ಚಲವಾದಿ ತ್ಯಾಗರಾಜ್ ಅವರ ನೇತೃತ್ವದಲ್ಲಿ ಸಮಾವೇಶಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಚಲವಾದಿ ತ್ಯಾಗರಾಜ್, ಚಲವಾದಿ ಹೊಲೆಯ ಬಲಗೈ ಸಮುದಾಯವನ್ನ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯವಾಗಿ ಸಬಲೀಕರಣಗೊಳಿಸುವ ಉದ್ದೇಶದಿಂದಾಗಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಸಮುದಾಯದ ಅಭಿವೃದ್ಧಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಯುತ್ತೆ ಎಂದಿದ್ದಾರೆ. ಹೊಲೆಯ ಸಮುದಾಯವು ಶತಮಾನಗಳ ಇತಿಹಾಸ ಹೊಂದಿದ ಶ್ರಮಜೀವಿ ಸಮುದಾಯವಾಗಿದೆ. ಅನೇಕ ಸಾಮಾಜಿಕ ಅಸಮಾನತೆ ಹಾಗೂ ತಾರತಮ್ಯಗಳನ್ನು ಎದುರಿಸಿದ್ರು ಆತ್ಮಸ್ಥೈರ್ಯ, ದುಡಿಮೆ ಹಾಗೂ ಸಂಸ್ಕೃತಿಯನ್ನ ಉಳಿಸಿಕೊಂಡಿದೆ. ಸ್ವಾತಂತ್ರ್ಯ ದೊರೆತು 79 ವರ್ಷಗಳಾದರೂ ಕೂಡ ಶಿಕ್ಷಣ, ಆರ್ಥಿಕ ಸ್ಥಿತಿ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಮುದಾಯದ ಪ್ರಗತಿಗೆ ಇನ್ನೂ ಹೆಚ್ಚಿನ ಜಾಗೃತಿ ಅಗತ್ಯವಿದೆ ಎಂದಿದ್ದಾರೆ. ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸೇರಿ ಹಲವು ಗಣ್ಯರು ಭಾಗವಹಿಸಿ ಸಮುದಾಯದ ಅಭಿವೃದ್ಧಿ ಕುರಿತ ವಿಚಾರ ಮಂಡಿಸಲಿದ್ದಾರೆ ಎಂದು ತಿಳಿಸಿದರು. ಸುಮಾರು ವರ್ಷಗಳಿಂದ ನಮ್ಮ ಕನಸಿತ್ತು, ನಮ್ಮ ಸಮುದಾಯದ ಕನಸಿತ್ತು. ಅದನ್ನು ನಾವು ಈ ಸಂದರ್ಭದಲ್ಲಿ ನಾವು ಈಡೇರಿಸ್ತಾ ಇದ್ದೀವಿ. ಯಾರೋ ಒಂದು ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಈಡೇರ್ತಾ ಇರೋದಕ್ಕೆ ನಮಗೆಲ್ಲರಿಗೂ ಭಾಳ ಖುಷಿ ಇದೆ. ಅದ್ರ ಜೊತೆಗೆ ನಾವು ಸಂಘಟನೆಯನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ, ಭಾಳ ನೀಟಾಗಿ ಸಮಾವೇಶ ಮಾಡಲಿಕ್ಕೆ ಇಲ್ಲಿ ನಾವು ಒಂದು ಪ್ರೇರೇಪಣೆ ಕೊಟ್ಟಿದ್ದೀವಿ. ಈ ಒಂದು ಸಮಾವೇಶಕ್ಕೆ ನಮ್ಮ ರಾಜ್ಯ ನಾಯಕರಾದಂಥ ಪರಮೇಶ್ವರ ಸಾಹೇಬರಾಗಿರ್ಬೋದು, ಚಲವಾದಿ ಆನ್ಸಮ್ ಸಾಹೇಬರಾಗಿರ್ಬೋದು, ಮಾದೇವಪ್ಪ ಸಾಹೇಬರಾಗಿರ್ಬೋದು, ಇದು ಅನೇಕ ಗಣ್ಯವ್ಯಕ್ತಿಗಳು, ಹೆಣ್ಸಮ್ಮನಾಗಿರ್ಬೋದು, ನಾವು ಅನೇಕ ಗಣ್ಯವ್ಯಕ್ತಿಗಳು ಆಗಮಿಸ್ತಾ ಇದ್ದಾರೆ. ಅವರ ಒಂದು ಕೈ ಬಲಪಡಿಸಿ ನಮ್ಮ ಸಮುದಾಯಕ್ಕೆ ಆಗಿರ್ತಕ್ಕಂಥ ತೊಂದರೆ, ನಮ್ಮ ಸಮುದಾಯಕ್ಕೆ ಆಗಬೇಕಾಗಿರೋ ಅನುಕೂಲಗಳಿಗೆ ಅವರ ಮುಂದೆ ಎಲ್ಲ ನಾವು ಇಟ್ಟು ಈ ಮುಂದೆ ಸಂಘಟನೆಯನ್ನು ಇನ್ನಷ್ಟು ನಾವು ಬಲಪಡಿಸಲಿಕ್ಕೆ ನಾವು ಪ್ರೇರೇಪಣೆ ಜೊತೆಗೆ ಸಂಘಟನೆಗೆ ನಾವು ಬಲ ಕೊಟ್ಟು ಎಲ್ಲರ ಹಿರಿಯರ ಮುಖಾಂತರವಾಗಿ ಇವತ್ತು ತಾವೆಲ್ಲ ನೋಡ್ತಾ ಇರಬಹುದು. ಸಂಬಂಧಪಟ್ಟಂಥ ಎಲ್ಲ ತಾಲೂಕಿನಿಂದ ಆಗಮಿಸಿರುವಂಥ ನಮ್ಮ ಬಲಗೈ ಜಾತಿಯ ಮುಖಂಡರಿಗೂ ಮತ್ತು ಸಮುದಾಯದ ಬಂಧುಗಳಿಗೂ, ನಮ್ಮ ಸಮಾಜಕ್ಕೂ ಕೂಡ ನಮ್ಮ ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟದ ಪರವಾಗಿ ಹಾಗೂ ಶಿಡ್ಲಘಟ್ಟ ತಾಲೂಕು ಒಕ್ಕೂಟದ ಪರವಾಗಿ ಮತ್ತು ಸಮುದಾಯದ ಪರವಾಗಿ ನಾವು ಅಭೂತಪೂರ್ವವಾದಂಥ ಸ್ವಾಗತ ಮತ್ತು ಕೃತಜ್ಞತೆ ಸಲ್ಲಿಸಲಿಕ್ಕೆ ಕಾರಣ ಏನಂದರೆ, ಶಿಡ್ಲಘಟ್ಟ ತಾಲೂಕಿನಿಂದ ನಾವು ಏನು ನಿರೀಕ್ಷೆ ಮಾಡಿದ್ದೀವಿ, ಒಂದು 1000 ಜನ ನಾವು ಹೊಡಬೇಕು ಅಂದ್ಕೊಂಡಿದ್ವಿ. ನಮ್ಮ ಒಂದು ಏನು ನಿರೀಕ್ಷೆ ಫಲ ಕೊಟ್ಟಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ನಡೀತಕ್ಕಂಥ ಒಂದು ಸಮಾವೇಶಕ್ಕೆ ನಾವು ಒಂದು 3000 ನಿರೀಕ್ಷೆ ಇಟ್ಕೊಂಡಿದ್ವಿ. ಅದು ಮೀರಿ ಈಗ ಜನ ಸಾಮೂಹಿಕ ನಾವೆಲ್ಲ ಮಾಹಿತಿ ತಗೊಂಡಿದ್ದೀವಿ. 3000 ಮೀರಿ ಅಲ್ಲಿ ಜನ ಸೇರ್ತಾ ಇರೋದು ನಮ್ಮ ಮಾಹಿತಿ ಇದೆ. ಒಂದು 4 ರಿಂದ 4:15, 5 ಆಸುಪಾಸು ಆಗ್ಬೋದು ಅನ್ನೋ ನಮ್ಮ ನಿರೀಕ್ಷೆ ಇದೆ. ಅವ್ರಿಗೆಲ್ಲ ನೋವಿದೆ, ನಮ್ಮ ಸಮುದಾಯಕ್ಕೆ ನೋವಿದೆ. ಏನು ಅಂದರೆ, ನಾವು ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲಿ ನಾವು ಹಿಂದುಳಿದಿದ್ದೀವಿ. ಯಾವುದೇ ರಾಜಕಾರಣಿಗಳಾಗಿರ್ಬೋದು ಅಥವಾ ಬರ್ತಕ್ಕಂಥ ರಾಜಕೀಯ ಸರ್ಕಾರಗಳಾಗಿರ್ಬೋದು, ಯಾರು ನಮ್ಮನ್ನು ಪರಿಗಣಿಸಿ ತಗೊಳ್ತಾ ಇಲ್ಲ, ನಮ್ಮನ್ನು ಬಿಡ್ತಾ ಇಲ್ಲ ಅನ್ನೋ ಒಂದು ಬಾಧೆಯಿಂದ ಈಗೆಲ್ಲರೂ ಮಹಿಳೆಯರು ಕೂಡ ನಮ್ಮ ಕೈ ಜೋಡಿಸಿದರೆ, ಆ ಮಹಿಳೆಯರು ಕೂಡ ನಮ್ಮ ಸಂಘಟನೆ ಪರವಾಗಿ ನಾವು ಅಭೂತಪೂರ್ವವಾದಂಥ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ. ಅದರಿಂದ ನಾವು ಕೂಡ ಏನು ಸಮಾವೇಶಕ್ಕೆ ಅನಸ್ಪೆಕ್ಟಾಗಿ ಆಕಸ್ಮಿಕ ಬರ್ತಕ್ಕಂಥ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ನೀವು ಕೂಡ ಸಂಘಟನೆಗೆ ನಮ್ಮ ಜೊತೆ ಸೇರಿಕೊಂಡ್ರೆ ನಾವು ನಿಮ್ಮ ಜೊತೆ ನಿಲ್ತೀವಿ. ನೀವು ನಮ್ಮ ಕೈ ಬಲಪಡಿಸಿ ನಾವು ನಿಮ್ಮ ಕೈ ಬಲಪಡ್ತೀವಿ ಅಂತ ಇಷ್ಟಪಡ್ತೀವಿ. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಗೌರವಾಧ್ಯಕ್ಷ ರಾಮಕೃಷ್ಣಪ್ಪ, ಜಿಲ್ಲಾ ಸಲಹಾ ಸಮಿತಿಯ ಸದಸ್ಯ ಎಂ ಕೃಷ್ಣಯ್ಯ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮದನ್ ಕುಮಾರ್, ತಾಲೂಕು ಖಜಾಂಚಿ ಮುನಿಕುಮಾರ್, ನಂದನ್, ನವೀನ್ ಕುಮಾರ್, ಅಶೋಕ್, ತಾಲೂಕು ಸಂಘಟನಾ ಕಾರ್ಯದರ್ಶಿ ಎಂ ಮುನಿರಾಜು, ಸಂಪತ್ ಕುಮಾರ್ ಬಾಬು, ಜಿಲ್ಲಾ ಸಲಹಾ ಸಮಿತಿಯ ಸದಸ್ಯ ಎಎಲ್ ನಾರಾಯಣಸ್ವಾಮಿ, ರಾಮಲಕ್ಷ್ಮಮ್ಮ, ಸರೋಜಮ್ಮ ಸೇರಿ ಹಲವರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಜಿ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.